Hello, dear students. Welcome to session number 11 of Business Taxation to GST and Customs Duty of 6th semester BBA. Session number 11 deals with concept of supply. Dear students, let us know and try to understand concept of supply. Under GST system, a taxable event is called a supply. For an event to be considered as supply by the government, it should have the following characteristics. Let us understand each and every characteristics one by one. Number one, supply of goods or services. When a transaction takes place, if there is a transfer of title of goods, then it is considered as supply of goods. ಯಾವಾಗ ಟ್ರಾನ್ಸಾಕ್ಷನ್ ಆಗುತ್ತೋ ಅಂತ ಸಂದರ್ಭದಲ್ಲಿ ಟೈಟಲ್ ಆಫ್ ಗೂಡ್ಸ್ ಟ್ರಾನ್ಸ್ಫರ್ ಆದ್ರೆ, ಓನರ್ಶಿಪ್ ಬೈಯರ್ಗೆ ಟ್ರಾನ್ಸ್ಫರ್ ಆದ್ರೆ ಅಂದ್ರೆ ಓನರ್ಶಿಪ್ ಆಫ್ ಗೂಡ್ಸ್, ಆಗ ಅದನ್ನ ನಾವು ಸಪ್ಲೈ ಆಫ್ ಗೂಡ್ಸ್ ಅಂತ ಕರಿತೇವೆ. ಈಗ ನೀವೇನಾದ್ರೂ ಒಂದು ಮೆಟೀರಿಯಲ್ ನ ಪರ್ಚೇಸ್ ಮಾಡ್ತೀರಾ, ಮೆಟೀರಿಯಲ್ ನ ಪರ್ಚೇಸ್ ಮಾಡಿದಾಗ ಟೈಟಲ್ ಈಸ್ ಗೋಯಿಂಗ್ ಟು ಬಿ ಪಾಸ್ಡ್ ಆನ್ ಟು ಯು. ಈಗ ನಾನು ಒಂದು 2 wheeler ಪರ್ಚೇಸ್ ಮಾಡ್ತೀನಿ ಅಥವಾ 4 wheeler ಪರ್ಚೇಸ್ ಮಾಡ್ತೀನಿ ಬೈ ಮೇಕಿಂಗ್ ಅ ಪೇಮೆಂಟ್ ಆಫ್ ಸೇಲ್ಸ್ ವ್ಯಾಲ್ಯೂ, ಆಗ ನನಗೆ ಓನರ್ಶಿಪ್ ಪಾಸ್ ಆಗುತ್ತೆ, ಅದನ್ನ ಸಪ್ಲೈ ಅಂತ ಕರಿತೇವೆ. ಸಿಮಿಲರ್ಲಿ, when there is a transfer of right in goods without transfer of title, it is considered as supply of service. ಸರ್ವಿಸ್ ಅಂತ ಹೇಳ್ಬೇಕಂದ್ರೆ, ಸಪ್ಲೈ ಆಫ್ ಸರ್ವಿಸ್ ಅಂತ ಹೇಳ್ಬೇಕಂದ್ರೆ ಅಲ್ಲಿ ಟೈಟಲ್ ಆಫ್ ಗೂಡ್ಸ್ ಅಂದ್ರೆ ಓನರ್ಶಿಪ್ ಆಫ್ ಗೂಡ್ಸ್ ಇಸ್ ನಾಟ್ ಟ್ರಾನ್ಸ್ಫರ್ಡ್, ವೆರಾಸ್ ಯೂಸ್ ರೈಟ್ ಟು ಯೂಸ್ ಆಫ್ ಗೂಡ್ಸ್ ಇಸ್ ಟ್ರಾನ್ಸ್ಫರ್ ಟು ಸಪ್ಲೈಯರ್. ಅಂದ್ರೆ ಯಾವ್ದಾದ್ರೂ ಒಂದು ಗೂಡ್ಸ್ ರೈಟ್ ಅನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಆಗ ಅದನ್ನ ಸಪ್ಲೈ ಆಫ್ ಸರ್ವಿಸ್ ಅಂತ ಕರಿತೇವೆ, ನಾಟ್ ದಿ ಓನರ್ಶಿಪ್ ಟ್ರಾನ್ಸ್ಫರ್ ಆಗಲ್ಲ. ಫಾರ್ ಎಕ್ಸಾಂಪಲ್, ಎಕ್ಸ್ಕವೇಟರ್ ನ ಯೂಸ್ ಮಾಡ್ಲಿಕ್ಕೆ ಕ್ಲೈಂಟ್ ಗೆ ಕೊಡ್ತೀರಾ ರೆಂಟಲ್ ಬೇಸಿಸ್ ಮೇಲೆ, ಅದು ಸಪ್ಲೈ ಆಫ್ ಸರ್ವಿಸಸ್ ಆಗುತ್ತೆ. ಅಥವಾ ಮೆಷಿನರಿನ ರೆಂಟಲ್ ಬೇಸಿಸ್ ಮೇಲೆ ಯೂಸ್ ಮಾಡ್ಲಿಕ್ಕೆ ಕೊಡ್ತೀರಾ, ಅದು ಸಪ್ಲೈ ಆಫ್ ಸರ್ವಿಸಸ್ ಆಗುತ್ತೆ. ಸೊ ಈ ತರದಕ್ಕೆಲ್ಲ ನಾವು ಸಪ್ಲೈ ಆಫ್ ಸರ್ವಿಸಸ್ ಅಂತ ಕರಿತೇವೆ. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್, ಸಪ್ಲೈ ಶುಡ್ ಬಿ taxable. Supply of goods or services can either be taxable or tax exempt. Taxable supplies are goods and services that attract GST. Tax exempt supplies include supply of goods or services that belong to a specific category mentioned in the GST Act. Supply of goods or services ಅದು ಟ್ಯಾಕ್ಸಬಲ್ ಆದ್ರೂ ಆಗ್ಬಹುದು, ಟ್ಯಾಕ್ಸ್ ಎಕ್ಸೆಂಪ್ಟ್ ಆದ್ರೂ ಆಗ್ಬಹುದು. ಈ ಟ್ಯಾಕ್ಸಬಲ್ ಸಪ್ಲೈ ಅಂದ್ರೆ ವಿಚ್ ಅಟ್ರಾಕ್ಟ್ಸ್ ದಿ GST. ಟ್ಯಾಕ್ಸ್ ಎಕ್ಸೆಂಪ್ಟ್ ಸಪ್ಲೈಸ್ ಅಂದ್ರೆ ದೇರ್ ಆರ್ ಸಮ್ ಸ್ಪೆಸಿಫೈಡ್ ಕ್ಯಾಟಗರೀಸ್ ಆಫ್ ಗೂಡ್ಸ್ ವಿಚ್ ಆರ್ ಮೆನ್ಷನ್ಡ್ ಇನ್ ದಿ GST Act. ಅದಕ್ಕೆ ನಾವು ಟ್ಯಾಕ್ಸ್ ಎಕ್ಸೆಂಪ್ಟ್ ಸಪ್ಲೈಸ್ ಅಂತ ಕರಿತೇವೆ. ಸಪ್ಲೈ ಶುಡ್ ಬಿ ಮೇಡ್ ಬೈ ಎ ಟ್ಯಾಕ್ಸಬಲ್ ಪರ್ಸನ್. A taxable person is defined as a person who is registered under the GST or is liable to register, or a person who is voluntarily registered. Supply between two non-taxable persons will not be considered as supply under GST. ಎರಡು ಜನ ನಾನ್ ಟ್ಯಾಕ್ಸಬಲ್ ಪೀಪಲ್ ಟ್ರಾನ್ಸಾಕ್ಷನ್ ಮಾಡಿದ್ರೆ, ಸಪ್ಲೈನ ಮಾಡಿದ್ರೆ ಅದನ್ನ ನಾವು ಸಪ್ಲೈ ಅಂತ ಕನ್ಸಿಡರ್ ಮಾಡಲ್ಲ. ಇಫ್ ಎ ಪರ್ಸನ್ ಸಪ್ಲೈಸ್ ಗೂಡ್ಸ್ ಆರ್ ಸರ್ವಿಸಸ್ ಇನ್ ಡಿಫರೆಂಟ್ ಸ್ಟೇಟ್ಸ್ ಆರ್ ಆಸ್ ಮಲ್ಟಿಪಲ್ ಬಿಸ್ನೆಸ್, ದೆನ್ ದೇ ಆರ್ ರಿಕ್ವೈರ್ಡ್ ಟು ರಿಜಿಸ್ಟರ್ ಸಪರೇಟ್ಲಿ ಫಾರ್ ಈಚ್ ಸ್ಟೇಟ್. ಈಚ್ ಆಫ್ ದೀಸ್ ರಿಜಿಸ್ಟರ್ಡ್ ಎಂಟಿಟೀಸ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಟ್ಯಾಕ್ಸಬಲ್ ಪರ್ಸನ್. ಈಗ ಒಬ್ಬ ಸಪ್ಲೈಯರ್ಗೆ ಒಂದಕ್ಕಿಂತ ಹೆಚ್ಚಿನ ಸ್ಟೇಟ್ ನಲ್ಲಿ ಟ್ರಾನ್ಸಾಕ್ಷನ್ ಇದ್ರೆ, ಬಿಸ್ನೆಸ್ ಇದ್ರೆ, ಈಸ್ ರಿಕ್ವೈರ್ಡ್ ಟು
register separately for each state. ಫಾರ್ ಈಚ್ ಸ್ಟೇಟ್ ಅಲ್ಲಿ ರಿಜಿಸ್ಟರ್ ಆಗಿರೋದಕ್ಕೂ ಟ್ಯಾಕ್ಸಬಲ್ ಪರ್ಸನ್ ಅಂತ ಕರಿತೀವಿ. ಸಪ್ಲೈ ಶುಡ್ ಬಿ ಮೇಡ್ ವಿತ್ ಇನ್ ಎ ಟ್ಯಾಕ್ಸಬಲ್ ಟೆರಿಟರಿ. ಟ್ಯಾಕ್ಸಬಲ್ ಟೆರಿಟರಿ ಮೀನ್ಸ್ ಎನಿ ಪ್ಲೇಸ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಯಾವುದೇ ಪ್ಲೇಸ್ ಅಲ್ಲೂ ಯಾವುದೇ ಪ್ಲೇಸ್ಗೂ ನೀವು ಸಪ್ಲೈ ಮಾಡಿದ್ರು ಅದನ್ನ ಟ್ಯಾಕ್ಸಬಲ್ ಟೆರಿಟರಿ ಅಂತ ಕರಿತೇವೆ. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್, ಸಪ್ಲೈ ಶುಡ್ ಬಿ ಮೇಡ್ ಇನ್ ಎಕ್ಸ್ಚೇಂಜ್ ಫಾರ್ ಕನ್ಸಿಡರೇಷನ್. Consideration can be defined as a barter. Barter andre exchange of goods or services, or payment made for a supply in money or in kind, or prepayment or deposit towards a supply is also as accepted as consideration by the government. Prepayment andre advance payment ಅಥವಾ ಡೆಪಾಸಿಟ್ ಮಾಡಿದ್ರೆ ಅದನ್ನು ಕೂಡ ನಾವು ಸಪ್ಲೈ ಅಂತ ಕನ್ಸಿಡರ್ ಮಾಡ್ತೀವಿ. ಸಿ ಕನ್ಸಿಡರೇಷನ್ ಈಸ್ ಸಮಥಿಂಗ್ ವಿಚ್ ಈಸ್ ಪೇಡ್ ಇನ್ ರಿಟರ್ನ್. ಇಫ್ ಐ ಸೆಲ್ ಸಮಥಿಂಗ್ ಐ ಗೆಟ್ ಮನಿ. ದೇರ್ ಇಸ್ ಎನ್ ಎಕ್ಸ್ಚೇಂಜ್. ನಾನು ಗೂಡ್ಸ್ ನ ಸೇಲ್ ಮಾಡಿದ್ರೆ ಐ ಗೆಟ್ ಮನಿ ಫ್ರಮ್ ದಿ ಬೈಯರ್. ದಟ್ ಈಸ್ ಕಾಲ್ಡ್ ಆಸ್ ಕನ್ಸಿಡರೇಷನ್. ಇಫ್ ಸಮಥಿಂಗ್ ಇಸ್ ಪೇಡ್ ಇನ್ ರಿಟರ್ನ್ ಇಟ್ ಈಸ್ ಕಾಲ್ಡ್ ಆಸ್ ಕನ್ಸಿಡರೇಷನ್. Supply should be made in the course of business or in the interest of growing business. GST is applicable only on business transactions. Hence, for a transaction to be considered as supply under GST, it has to be made for business purposes. Supplies are made for personal purposes. It will not be considered as supply under GST. ಸಪ್ಲೈನ ಬಿಸ್ನೆಸ್ ಪರ್ಪಸಸ್ಗೆ ಮಾತ್ರ ಮಾಡಬೇಕು. ಪರ್ಸನಲ್ ಪರ್ಪಸಸ್ಗೆ ಮಾಡಿದ್ರೆ ಅದನ್ನ ಸಪ್ಲೈ ಅಂತ ಕನ್ಸಿಡರ್ ಮಾಡಲ್ಲ GST ಆಕ್ಟ್ ಅಲ್ಲಿ. ಬಿಸ್ನೆಸ್ ಡೆವಲಪ್ಮೆಂಟ್ಗೆ ಸಪ್ಲೈ ಮಾಡಬೇಕು. ಬಿಸ್ನೆಸ್ ನಲ್ಲಿ ಅದು ಮತ್ತೆ ಯೂಸ್ ಮಾಡ್ಲಿಕ್ಕೆ ಸಪ್ಲೈ ಗೂಡ್ಸ್ ಅನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಅಂತ ಸಪ್ಲೈಸ್ಗೆ ನಾವು ಸಪ್ಲೈ ಅಂತ ಕನ್ಸಿಡರ್ ಮಾಡ್ತೀವಿ. ಮೋಡ್ಸ್ ಆಫ್ ಸಪ್ಲೈ ಅಂಡರ್ GST. ದೇರ್ ಆರ್ ಡಿಫರೆಂಟ್ types of supplies under GST Act. Supply can be classified into different types on the following basis. First one, based on location, intrastate supply. Intrastate supply means the location of the supplier and the place of the supply of goods are in the same state or same union territory. For example, if goods are transferred from Mysore to Bangalore, supply happens in the same state. It is called as intrastate or same union territory. Same union territory nalladrunu adana intrastate supply antane kariteve. It does not include supply of goods to special economic zone or SEZ unit, special economic zone developer or SEZ unit, supplies made to a tourist. ಇದು ಎಕ್ಸೆಪ್ಷನ್ ಇದೆ. ಏನ್ ಎಕ್ಸೆಪ್ಷನ್ ಅಂದ್ರೆ ಸ್ಪೆಷಲ್ ಎಕನಾಮಿಕ್ ಝೋನ್ ಡೆವಲಪರ್ಗೆ ಅಥವಾ SEZ ಯೂನಿಟ್ಗೆ ಸಪ್ಲೈ ಮಾಡಿದ್ರೆ ಅದನ್ನ ಇಂಟ್ರಾಸ್ಟೇಟ್ ಅಂತ ಕನ್ಸಿಡರ್ ಮಾಡಲ್ಲ. ಮತ್ತೆ ಗೂಡ್ಸ್ ಇಂಪೋರ್ಟೆಡ್ ಇನ್ ಟು ದಿ ಟೆರಿಟರಿ ಆಫ್ ಇಂಡಿಯಾ ಅದನ್ನು ಸಪ್ಲೈ ಇಂಟ್ರಾಸ್ಟೇಟ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ಲಿಕ್ಕಿಲ್ಲ. ಸಪ್ಲೈಸ್ ಮೇಡ್ ಟು ಟೂರಿಸ್ಟ್ ಗೆ ಏನಾದ್ರೂ ಸಪ್ಲೈಸ್ ಮಾಡಿದ್ರೆ ದಟ್ ಈಸ್ ಆಲ್ಸೋ ನಾಟ್ ಟು ಬಿ ಕನ್ಸಿಡರ್ಡ್ ಆಸ್ ಇಂಟ್ರಾಸ್ಟೇಟ್ ಸಪ್ಲೈ. ಸೆಕೆಂಡ್ ಒನ್ ಈಸ್ interstate supply. It is a supply of goods or services with the location of the supplier and the place of supply are in two different states, Karnataka and Tamil Nadu, or Karnataka or Andhra Pradesh or Tamil Nadu. ಎರಡು ಬೇರೆ ರಾಜ್ಯಗಳ ನಡುವೆ ಸಪ್ಲೈ ಆದ್ರೆ ಅದಕ್ಕೆ ನಾವು ಇಂಟರ್ ಸ್ಟೇಟ್ ಸಪ್ಲೈ ಅಂತ ಕರಿತೇವೆ. ಟೂ ಡಿಫರೆಂಟ್ ಯೂನಿಯನ್ ಟೆರಿಟರೀಸ್, ಯಾವ್ದಾದ್ರು ಬೇರೆ ಎರಡು ಯೂನಿಯನ್ ಟೆರಿಟರೀಸ್ ಆಗಬಹುದು, ಅದಕ್ಕೂ ನಾವು ಇಂಟರ್ ಸ್ಟೇಟ್ ಸಪ್ಲೈ ಅಂತೀವಿ. ಸ್ಟೇಟ್ ಅಂಡ್ ಯೂನಿಯನ್ ಟೆರಿಟರಿ, ಒಂದು ಸ್ಟೇಟ್ ಅಥವಾ ಒಂದು ಯೂನಿಯನ್ ಟೆರಿಟರಿ ನಡುವೆ ಆದ್ರೂ ಅದಕ್ಕೂ ನಾವು ಇಂಟರ್ ಸ್ಟೇಟ್ ಸಪ್ಲೈ ಅಂತ ಕರಿತೀವಿ.
It also includes import, purchase from special economic zone developer and SEZ unit. ಇಂಟರ್ ಸ್ಟೇಟ್ ಸಪ್ಲೈ ಅಂತ ಕರಿಬೇಕಂದ್ರೆ ಇಂಪೋರ್ಟ್ ಮಾಡ್ಕೊಂಡಿದ್ರು ಕರಿತೀವಿ, ಮತ್ತೆ ಸ್ಪೆಷಲ್ ಎಕಾನಮಿಕ್ ಝೋನ್ ಇಂದ ಪರ್ಚೇಸ್ ಮಾಡಿದ್ರು ಅದನ್ನ ಇಂಟರ್ ಸ್ಟೇಟ್ ಸಪ್ಲೈ ಅಂತ ಕರಿತೇವೆ. When the supplier is located in India and the place of supply is outside India, ಅದನ್ನು ಕೂಡ ನಾವು ಇಂಟರ್ ಸ್ಟೇಟ್ ಸಪ್ಲೈ ಅಂತ ಕರಿತೀವಿ. Next, based on location, based on combination. Composite supply. It comprises two or more goods or services which are naturally bundled and supplied with each other in the ordinary course of business, one of which is a principal supplier. ಅಂದ್ರೆ ಕಂಪೋಸಿಟ್ ಸಪ್ಲೈ ಅಂದ್ರೆ ಟೂ ಆರ್ ಮೋರ್ ಗೂಡ್ಸ್ ಆರ್ ಸರ್ವಿಸಸ್ ಇನ್ಕ್ಲೂಡ್ ಆಗಿರುತ್ತೆ ಒಂದೇ ಸಪ್ಲೈನಲ್ಲಿ, ವಿಚ್ ಆರ್ ನ್ಯಾಚುರಲಿ ಬಂಡಲ್ಡ್. ಬೈ ಡಿಫಾಲ್ಟ್ ಅದು ಬಂಡಲ್ ಮಾಡಬೇಕಾಗುತ್ತೆ, ಅಂದ್ರೆ ಒಂದೇ ಗೂಡ್ ಜೊತೆ ಸೇರಿಸಬೇಕಾಗುತ್ತೆ, ಸೇರಿಸಿ ಸಪ್ಲೈ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಜ್ಯೂಸ್ ಇನ್ ಎ ಬಾಟಲ್ ಅಲ್ಲಿ ನೋಡಿ, ಜ್ಯೂಸ್ ಈಸ್ ಒನ್ ಗುಡ್, ಬಾಟಲ್ ಈಸ್ ನದರ್ ಗುಡ್. ದೀಸ್ ಟೂ ಆರ್ ನಾಟ್ ಸೆಪರೇಟೆಡ್. ಸೆಪರೇಟ್ ಮಾಡಿ ಸಪ್ಲೈ ಮಾಡ್ಲಿಕ್ಕೆ ಆಗಲ್ಲ. ಆ ತರದಕ್ಕೆ ನಾವು ಕಾಂಪೋಸಿಟ್ ಸಪ್ಲೈ ಅಂತ ಕರಿತೀವಿ. ಮತ್ತೆ ಇನ್ನೊಂದು ಎಕ್ಸಾಂಪಲ್ ಕೊಡೋದಾದ್ರೆ, ಸೀಲಿಂಗ್ ಫ್ಯಾನ್ ವಿತ್ ರೆಗ್ಯುಲೇಟರ್. ನಾವು ರೆಗ್ಯುಲೇಟರ್ನೇ ಬೇರೆ ಸಪ್ಲೈ ಮಾಡಕ್ಕಾಗಲ್ಲ, ಮತ್ತೆ ಸೀಲಿಂಗ್ ಫ್ಯಾನ್ನೇ ಸೆಪರೇಟ್ ಆಗಿ ಸೇಲ್ ಮಾಡಕ್ಕಾಗಲ್ಲ ಅಥವಾ ಸಪ್ಲೈ ಮಾಡಕ್ಕಾಗಲ್ಲ. ಆ ತರ ಸಪ್ಲೈಸ್ಗೆ ನಾವು ಕಾಂಪೋಸಿಟ್ ಸಪ್ಲೈ ಅಂತ ಕರಿತೇವೆ. ಕಾಂಪೋಸಿಟ್ ಸಪ್ಲೈ ಮೀನ್ಸ್ a supply is comprising of two or more goods or services which are naturally bundled or supplied with each other in the ordinary course of business, one of which is a principal supply. It means that items are generally sold as a combination. The items cannot be supplied separately. Separate ಆಗಿ ಸಪ್ಲೈ ಮಾಡಕ್ಕಾಗಲ್ಲ, ಇದು ಕಂಬೈನ್ಡ್ ಆಗಿ ಸಪ್ಲೈ ಮಾಡಬೇಕು. ಆ ತರ ಸಪ್ಲೈಸ್ಗೆ ನಾವು ಕಾಂಪೋಸಿಟ್ ಸಪ್ಲೈ ಅಂತ ಕರಿತೇವೆ. ಮಿಕ್ಸ್ಡ್ ಸಪ್ಲೈ. ಇಟ್ ಇಸ್ ಎ ಕಾಂಬಿನೇಷನ್ ಆಫ್ ಟೂ ಆರ್ ಮೋರ್ ಗೂಡ್ಸ್ ಆರ್ ಸರ್ವಿಸಸ್ ಮೇಡ್ ಟುಗೆದರ್ ಫಾರ್ ಸಿಂಗಲ್ ಪ್ರೈಸ್. ಈಚ್ ಆಫ್ ದೀಸ್ ಐಟಮ್ಸ್ ಕ್ಯಾನ್ ಬಿ ಸಪ್ಲೈಡ್ ಸಪರೇಟ್ಲಿ ಅಂಡ್ ಇಸ್ ನಾಟ್ ಡಿಪೆಂಡೆಂಟ್ ಆನ್ ಎನಿ ಅದರ್. ಈ ಮಿಕ್ಸ್ಡ್ ಸಪ್ಲೈ ಅಂದ್ರೆ ಟೂ ಆರ್ ಮೋರ್ ಗೂಡ್ಸ್ ಆರ್ ಸರ್ವಿಸಸ್ ನ ಒಟ್ಟಿಗೆ ಸೇಲ್ ಮಾಡೋಂಥದ್ದು ಫಾರ್ ಸಿಂಗಲ್ ಪ್ರೈಸ್. ಫಾರ್ ಎಕ್ಸಾಂಪಲ್, ದಿವಾಲಿ ಗಿಫ್ಟ್ ಅಲ್ಲಿ ಏನೇನ್ ಬರುತ್ತೆ? ದಿವಾಲಿ ಗಿಫ್ಟ್ ಅಲ್ಲಿ ಫೈರ್ ಕ್ರ್ಯಾಕರ್ಸ್ ಬರುತ್ತೆ, ಅದ್ರ ಜೊತೆಗೆ ಸ್ವೀಟ್ಸ್ ಮತ್ತೆ ಬೇರೆ ಬೇರೆ ಐಟಮ್ಸ್ ಎಲ್ಲ ಸೇರ್ಕೊಂಡಿರ್ತಾರೆ. ಇಲ್ಲಿ ಅದೆಲ್ಲ ದಿವಾಲಿ ಗಿಫ್ಟ್ ನ ಪ್ಯಾಕ್ ಮಾಡಿ ಒಂದೇ ಪ್ರೈಸ್ ಮಾರ್ತಾರೆ. ಈಚ್ ಆಫ್ ದೀಸ್ ಕ್ಯಾನ್ ಬಿ ಸಪ್ಲೈಡ್ ಸಪರೇಟ್ಲಿ. ಸಪರೇಟ್ ಆಗು ಇದನ್ನ ಸಪ್ಲೈ ಮಾಡಬಹುದು, ನಾಟ್ ಡಿಪೆಂಡೆಂಟ್ ಆನ್ ಎನಿ ಅದರ್. ಆ ತರ ಸಪ್ಲೈಸ್ಗೆ ಮಿಕ್ಸ್ಡ್ ಸಪ್ಲೈ ಅಂತ ಕರಿತೇವೆ. Continuous supply. It means a supply of goods or services which is provided or agreed to be provided continuously or on regular basis or recurrent basis. Continuous supply ಅಂದ್ರೆ ಗೂಡ್ಸ್ ಆರ್ ಸರ್ವಿಸಸ್ ನ ರೆಗ್ಯುಲರ್ ಅಥವಾ ಕಂಟಿನ್ಯೂಸ್ ಬೇಸಿಸ್ ಆಗಿ ಸಪ್ಲೈ ಮಾಡಿದ್ರೆ ಆ ತರದಕ್ಕೆ ನಾವು ಕಂಟಿನ್ಯೂಸ್ ಸಪ್ಲೈ ಅಂತೀವಿ. ಕಂಟಿನ್ಯೂಸ್ supply of goods means supply of goods which is provided or agreed to be provided continuously or on recurrent basis under contract, whether or not by means of a wire agbodu, cable, pipeline or other mode, for which supplier invoices the recipient in a regular or periodic basis, includes a supply of notified goods. Based on recipient. Based on recipient, supplies are classified into two categories. Inward supply, receipt of goods or services, both whether by purchase or acquisition or any other means with or without consideration. Purchase na madidre or acquisition na madidre goods or services na ಅದಕ್ಕೆ ನಾವು inward supply ಅಂತೀವಿ. Outward supply ಅಂದ್ರೆ goods or services na sale ಮಾಡಿದ್ರೆ. Supply of goods or services
are both whether by sale, transfer, exchange, barter, license, rental, lease, disposal, any other mode. ಅದಕ್ಕೆ ನಾವು ಔಟ್ವರ್ಡ್ ಸಪ್ಲೈ ಅಂತ ಕರಿತೇವೆ. ಬೇಸ್ಡ್ ಆನ್ ಟ್ಯಾಕ್ಸ್ ಟ್ರೀಟ್ಮೆಂಟ್, exempt supply, it means supply of any goods or services or both which attracts nil rate of tax which may be wholly exempt from tax under section 11 under section 6 of the Integrated Goods or Service Tax Act includes non-taxable supply. Exempt supply ಅಂದ್ರೆ ಯಾವುದು ನಿಲ್ ರೇಟ್ ಆಫ್ ಟ್ಯಾಕ್ಸ್ ಅನ್ನ ಅಟ್ರಾಕ್ಟ್ ಮಾಡುತ್ತೋ GST ನ, ಆ ತರದಕ್ಕೆ ನಾವು ಎಕ್ಸೆಂಪ್ಟ್ ಸಪ್ಲೈ ಅಂತ ಕರಿತೀವಿ. ಜೀರೋ ರೇಟೆಡ್ ಸಪ್ಲೈ ಅಂದ್ರೆ ಎಕ್ಸ್ಪೋರ್ಟ್ ಗೆ ನಾವು ಜೀರೋ ರೇಟೆಡ್ ಸಪ್ಲೈ ಅಂತ ಕರಿತೀವಿ. ಸ್ಪೆಷಲ್ ಎಕನಾಮಿಕ್ ಝೋನ್ ಡೆವಲಪರ್ಗೆ ಅಥವಾ ಸ್ಪೆಷಲ್ ಎಕನಾಮಿಕ್ ಝೋನ್ ಯೂನಿಟ್ ಗೆ ಸಪ್ಲೈ ಮಾಡಿದ್ರೆ ಅದನ್ನು ಕೂಡ ನಾವು ಜೀರೋ ರೇಟೆಡ್ ಸಪ್ಲೈ ಅಂತ ಕರಿತೇವೆ. ನಾನ್ ಟ್ಯಾಕ್ಸಬಲ್ ಸಪ್ಲೈ, ಇಟ್ ಮೀನ್ಸ್ ದ ಸಪ್ಲೈ ವಿಚ್ ಇಸ್ ನಾಟ್ ಟ್ಯಾಕ್ಸಬಲ್ ಅಂಡರ್ GST Act. ಫಾರ್ ಎಕ್ಸಾಂಪಲ್ ಆಲ್ಕೋಹಾಲ್ ಲಿಕ್ಕರ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್, ಅದನ್ನು ನಾವು ನಾನ್ ಟ್ಯಾಕ್ಸಬಲ್ ಸಪ್ಲೈ ಅಂತ ಕರಿತೇವೆ. Taxable supply, it means the supply on which tax shall be paid under GST. All supply of goods and services except the following shall be taxable supply. The supply of alcohol for human consumption, non-taxable supplies na bittu baki ella supplies nu ನಾವು taxable supply ಅಂತ ಕರಿತೇವೆ. Let us look at the illustration in order to understand ಕಂಪೋಸಿಟ್ ಸಪ್ಲೈ ಅಂಡ್ ಮಿಕ್ಸ್ಡ್ ಸಪ್ಲೈ. ಇದು ಪ್ರಾಬ್ಲಮ್ ಕೂಡ ಬರುತ್ತೆ 8 ಮಾರ್ಕ್ಸ್ಗೆ. ಕಂಪೋಸಿಟ್ ಸಪ್ಲೈ ಮತ್ತೆ ಮಿಕ್ಸ್ಡ್ ಸಪ್ಲೈನ ಕ್ಲಾಸಿಫೈ ಮಾಡಿ ಅಂತ ಕೇಳಿದ್ದಾರೆ. ಬೇಸ್ಡ್ ಆನ್ ದಿ ಮೀನಿಂಗ್ ಅಂಡ್ ಕಾನ್ಸೆಪ್ಟ್ ಅಂಡರ್ಸ್ಟುಡ್, ಲೆಟ್ ಅಸ್ ಟ್ರೈ ಟು ಫೈಂಡ್ ಔಟ್ ವಿಚ್ ಒನ್ ಇಸ್ ದಿ ಕಂಪೋಸಿಟ್ ಸಪ್ಲೈ ಅಂಡ್ ಮಿಕ್ಸ್ಡ್ ಸಪ್ಲೈ. ದೇರ್ ಆರ್ ಡಿಫರೆಂಟ್ ಸಪ್ಲೈಸ್ ಗಿವನ್. ಲೆಟ್ಸ್ ಟ್ರೈ ಟು understand and try to figure it out whether it is a composite supply or mixed supply. Supply, first one, supply of cable and setting the connection. This comes under the composite supply. ಇಲ್ಲಿ ನೋಡಿ, ಕೇಬಲ್ ಮತ್ತೆ ಸೆಟ್ಟಿಂಗ್ ಕನೆಕ್ಷನ್ ನ ಸೆಪರೇಟ್ ಆಗಿ ಸಪ್ಲೈ ಮಾಡಕ್ಕಾಗಲ್ಲ. ದೇ ಆರ್ ಸಪ್ಲೈಡ್ ಟುಗೆದರ್, ಅದರಿಂದಾಗಿ ಇದು ಕಂಪೋಸಿಟ್ ಸಪ್ಲೈ ಆಗುತ್ತೆ. ಸಪ್ಲೈ ಆಫ್ ಪಾರ್ಸೆಲ್ ಕನ್ಸಿಸ್ಟಿಂಗ್ ಆಫ್ ವೀಟ್ ಪೌಡರ್, ಮಸಾಲಾ ಪೌಡರ್, ಶುಗರ್ ಅಂಡ್ ರೈಸ್, ಇದು ಮಿಕ್ಸ್ ಸಪ್ಲೈ ಆಗುತ್ತೆ. ವೀಟ್ ಪೌಡರ್ನು ಸೆಪರೇಟ್ ಆಗಿ ಸೇಲ್ ಮಾಡಬಹುದು. ದೇ ಆರ್ ನಾಟ್ ಡಿಪೆಂಡೆಂಟ್ ಆನ್ ಈಚ್ ಅದರ್. ಮಸಾಲಾ ಪೌಡರ್ನು ಸೆಪರೇಟ್ ಆಗಿ ಸೇಲ್ ಮಾಡಬಹುದು, ಶುಗರ್ ಅಂಡ್ ರೈಸ್ ಬಟ್ ಒಟ್ಟಿಗೆ ಸೇಲ್ ಮಾಡ್ತಾರೆ. ಇದನ್ನ ಮಿಕ್ಸ್ ಸಪ್ಲೈ ಫಾರ್ ಸಿಂಗಲ್ ಪ್ರೈಸ್. ಸಪ್ಲೈ ಆಫ್ ಜ್ಯೂಸ್ ಇನ್ ಅ ಬಾಟಲ್, ನಾನು ಎಕ್ಸಾಂಪಲ್ ಅಲ್ಲಿ ಹೇಳಿದ್ದೆ ಕಂಪೋಸಿಟ್ ಸಪ್ಲೈ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ. ಕಮ್ಸ್ ಅಂಡರ್ ದಿ ಕಂಪೋಸಿಟ್ ಸಪ್ಲೈ. ಸಪ್ಲೈ ಆಫ್ ಸೀಲಿಂಗ್ ಫ್ಯಾನ್ ಅಂಡ್ ರೆಗ್ಯುಲೇಟರ್, ಇದನ್ನು ಕೂಡ ನಾನು ಮೆನ್ಷನ್ ಮಾಡಿದ್ದೆ, ಕಂಪೋಸಿಟ್ ಸಪ್ಲೈ. ಸಪ್ಲೈ ಆಫ್ ಸಿಮೆಂಟ್ ಅಂಡ್ ಪೇಂಟ್, ಪೇಂಟ್ ಕೂಡ ಸೆಪರೇಟ್ ಆಗಿ ಸೇಲ್ ಮಾಡಬಹುದು, ಸಿಮೆಂಟ್ ಸೆಪರೇಟ್ ಆಗಿ ಸೇಲ್ ಮಾಡೋದು. ದೇ ಆರ್ ನಾಟ್ ಸೋಲ್ಡ್ ಟುಗೆದರ್, ದೇ ಕ್ಯಾನ್ ಬಿ ಸೋಲ್ಡ್ ಸೆಪರೇಟ್ಲಿ, ಹಾಗಾಗಿ ಇದನ್ನ ಮಿಕ್ಸ್ ಸಪ್ಲೈ ಅಂತೀವಿ. ಸಪ್ಲೈ ಆಫ್ ಫರ್ನಿಚರ್ ಅಂಡ್ ಮ್ಯಾಟ್, ಇದು ಅಷ್ಟೇ ಮಿಕ್ಸ್ ಸಪ್ಲೈ. ದೇ ಕ್ಯಾನ್ ಬಿ ಸೋಲ್ಡ್ ಸೆಪರೇಟ್ಲಿ ಆರ್ ಸಪ್ಲೈಡ್ ಸೆಪರೇಟ್ಲಿ. ಸಪ್ಲೈ ಅಂಡ್ ಫಿಕ್ಸಿಂಗ್ ಆಫ್ ದಿ ವೆಹಿಕಲ್ ಬ್ಯಾಟರಿ, ನೋಡಿ ಸಪ್ಲೈ ಅಂಡ್ ಇಲ್ಲಿ ಗೂಡ್ಸ್ ಮತ್ತೆ ಸರ್ವಿಸ್ ಎರಡು ಒಟ್ಟಿಗೆ ಸೇಲ್ ಮಾಡ್ತಾ ಇದ್ದಾರೆ. ದೇ ಆರ್ ನಾಟ್ ಸೋಲ್ಡ್ ಸೆಪರೇಟ್ಲಿ. ಸಪ್ಲೈ ಅಂಡ್ ಫಿಕ್ಸಿಂಗ್ ಆಫ್ ದಿ ವೆಹಿಕಲ್ ಬ್ಯಾಟರಿ, ಸರ್ವಿಸ್ ಮತ್ತೆ ಗೂಡ್ಸ್ ಎರಡು ಒಟ್ಟಿಗೆ ಸೇಲ್ ಮಾಡ್ತಾ ಇದ್ದಾರೆ, ಹಾಗಾಗಿ ಇದನ್ನ ಕಂಪೋಸಿಟ್ ಸಪ್ಲೈ ಅಂತೀವಿ. ಸಪ್ಲೈ ಆಫ್ ಕಾಂಬೋ ಪ್ಯಾಕ್ಸ್ ಆಫ್ ಟೈ, ವಾಚ್, ವ್ಯಾಲೆಟ್, ಪೆನ್, ರೈಟಿಂಗ್ ಪ್ಯಾಡ್ ಬಂಡಲ್ ಟುಗೆದರ್ ಆಸ್ ಎ ಕಿಟ್, ಇದನ್ನ ಮಿಕ್ಸ್ ಸಪ್ಲೈ ಅಂತ ಕರಿತೀವಿ. ಟೈ, ವಾಚ್, ವ್ಯಾಲೆಟ್ ಅದೆಲ್ಲ ಸೆಪರೇಟ್ ಆಗಿ ಕೂಡ ಸೇಲ್ ಮಾಡಬಹುದು. ದೇ ಆರ್ ನಾಟ್ ಡಿಪೆಂಡೆಂಟ್ ಆನ್ ಈಚ್ ಅದರ್. ಸೊ ಇದನ್ನ ನಾವು ಮಿಕ್ಸ್ ಸಪ್ಲೈ ಅಂತ ಕರಿತೇವೆ. ಥ್ಯಾಂಕ್ ಯು ವೆರಿ ಮಚ್.